ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ ಅದ್ಭುತ ಜ್ಞಾನಲೋಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯವಾದ ಕರ್ಮಯೋಗದ 18ನೇ ಶ್ಲೋಕವನ್ನು ಒಂದು ಸುಂದರವಾದ ಕಥೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನಾವು ಜೀವನದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕೆಲಸ ಮಾಡ್ತಲೇ ಇರ್ತೀವಿ. ಆದರೆ ಆ ಕೆಲಸದ ಹಿಂದೆ ಯಾವಾಗಲೂ ಒಂದು ಲಾಭ ಅಥವಾ ಭಯ ಇದ್ದೇ ಇರುತ್ತೆ ಅಲ್ವಾ? ಈ ಕೆಲಸ ಮಾಡಿದರೆ ನನಗೇನು ಲಾಭ ಅಥವಾ ಮಾಡದಿದ್ದರೆ ಏನಾದರೂ ನಷ್ಟವಾಗುತ್ತಾ ಅನ್ನುವಂಥ ಚಿಂತೆ ನಮ್ಮನ್ನು ಕಾಡ್ತಾ ಇರುತ್ತೆ. ಆದರೆ ಒಬ್ಬ ನಿಜವಾದ ಜ್ಞಾನಿ ಅಥವಾ ಸ್ಥಿತಪ್ರಜ್ಞಾನ ಮನಸ್ಥಿತಿ ಹೇಗಿರುತ್ತೆ ಅಂತ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯ 3ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ದಾನೆ. ಬನ್ನಿ ಶ್ಲೋಕವನ್ನು ನೋಡೋಣ. ನಾಯೇವ ತಸ್ಯ ಕೃತೇನಾರ್ಥ ನ ಕೃತೇನ ಇಹ ಕಶ್ಚನ ನ ಚ ಅಸ್ಯ ಸರ್ವಭೂತೇಷು ಕಶ್ಚಿತ್ತರ್ಥ ವ್ಯಪಾಶ್ರಯಃ. ಸ್ನೇಹಿತರೆ, ಇದರ ಅರ್ಥ ತುಂಬ ಸರಳ ಹಾಗೂ ಆಳವಾಗಿದೆ. ಆತ್ಮ ಸಾಕ್ಷಾತ್ಕಾರ ಪಡೆದ ಜ್ಞಾನಿಗೆ ತಾನು ಮಾಡುವ ಯಾವುದೇ ಕರ್ಮದಿಂದ ಅಥವಾ ಕೆಲಸದಿಂದ ಪಡೆದುಕೊಳ್ಳಬೇಕಾದ ಲಾಭ ಏನೂ ಇರೋದಿಲ್ಲ. ಹಾಗೆ ಆ ಕೆಲಸವನ್ನು ಮಾಡದೇ ಇರುವುದರಿಂದ ಅವನು ಕಳೆದುಕೊಳ್ಳೋದು ಏನೂ ಇರೋದಿಲ್ಲ. ಅವನು ಪ್ರಪಂಚದಲ್ಲಿ ಯಾವುದೇ ವಸ್ತುವಿಗಾಗಿ ಯಾರ ಮೇಲೂ ಅವಲಂಬಿತನಾಗಿರೋದಿಲ್ಲ ಅನ್ನೋದು ಈ ಶ್ಲೋಕದ ಅರ್ಥ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ಕಥೆ ಕೇಳಿ. ಒಂದು ಊರಲ್ಲಿ ರಾಮಣ್ಣ ಅನ್ನುವಂಥ 65 ವರ್ಷದ ನಿವೃತ್ತ ವ್ಯಕ್ತಿ ಇದ್ದರು. ಅವರು ತಮ್ಮ ಜೀವನದುದ್ದಕ್ಕೂ ಪ್ರಾಮಾಣಿಕವಾಗಿ ದುಡಿದಿದ್ದರು. ಸಾಕಷ್ಟು ಹಣ ಉಳಿತಾಯ ಮಾಡಿ ನಿವೃತ್ತರಾಗಿದ್ದರು. ಅವರಿಗೆ ಜೀವನದಲ್ಲಿ ಸಂಪಾದಿಸೋಕೆ ಬೇರೇನೂ ಉಳಿದಿರಲಿಲ್ಲ. ಅವರು ಆರ್ಥಿಕವಾಗಿ ಸಂಪೂರ್ಣ ಸ್ವತಂತ್ರರಾಗಿದ್ದರು. ಆದರೂ ರಾಮಣ್ಣನವರು ಪ್ರತಿದಿನ ಮುಂಜಾನೆ ಊರಿನ ದೇವಸ್ಥಾನದ ಹತ್ತಿರ ಇರುವಂಥ ಅರಳಿ ಮರದ ಕೆಳಗೆ ಬಂದು ಅಲ್ಲಿನ ಬಡ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳ್ಕೊಡ್ತಾ ಇದ್ರು. ಅವರು ಪಾಠ ಹೇಳ್ಕೊಡೋದ್ರಿಂದ ಅವರಿಗೆ ಯಾರೂ ಸಂಬಳ ಕೊಡ್ತಾ ಇರಲಿಲ್ಲ. ಅಂದರೆ ಆ ಕೆಲಸ ಮಾಡೋದ್ರಿಂದ ಅವರಿಗೆ ಯಾವುದೇ ಲಾಭ ಇಲ್ಲ. ಒಂದು ವೇಳೆ ಅವರು ಪಾಠ ಮಾಡೋದನ್ನು ನಿಲ್ಲಿಸಿದರೆ ಅವರನ್ನು ಪ್ರಶ್ನಿಸುವವರು ಯಾರೂ ಇರಲಿಲ್ಲ. ಅಂದರೆ ಆ ಕೆಲಸ ಮಾಡದಿರುವುದರಿಂದ ಅವರಿಗೆ ಯಾವುದೇ ನಷ್ಟವೂ ಇರಲಿಲ್ಲ. ನೋ ಗೇನ್ ಫ್ರಮ್ ಆ್ಯಕ್ಷನ್, ನೋ ಲಾಸ್ ಫ್ರಮ್ ಇನ್ಆ್ಯಕ್ಷನ್. ಅವರು ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದರು ಹಾಗೂ ಬೇರೆಯವರ ಮೇಲೆ ಅವಲಂಬಿತರಾಗಿರಲಿಲ್ಲ. ಆದರೂ ಅವರು ಆ ಕೆಲಸವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಒಳಗಿನ ಆನಂದಕ್ಕಾಗಿ ಮತ್ತು ಸಮಾಜದ ಒಳಿತಿಗಾಗಿ ಮಾಡ್ತಾಯಿದ್ರು. ಶ್ರೀಕೃಷ್ಣ ಹೇಳೋದು ಇದನ್ನೇ. ಯಾರು ತಮ್ಮ ಒಳಗಿನ ಆತ್ಮದಲ್ಲಿಯೇ ಸಂತೃಪ್ತರಾಗಿರ್ತಾರೋ ಅವರಿಗೆ ಹೊರಗಿನ ಪ್ರಪಂಚದಿಂದ ಯಾವುದೇ ನಿರೀಕ್ಷೆ ಇರೋದಿಲ್ಲ. ಅವರು ಒಂದು ನಿಶ್ಚಲವಾದ ಸರೋವರ ಇದ್ದ ಹಾಗೆ ಶಾಂತವಾಗಿರ್ತಾರೆ. ಅವರು ಕೆಲಸ ಮಾಡೋದು ತಮ್ಮ ಆಸೆಗಳನ್ನು ತೀರಿಸಿಕೊಳ್ಳೋಕ್ಕಲ್ಲ, ಬದಲಾಗಿ ಒಳಗಿನ ಪೂರ್ಣತೆಯಿಂದ. ಖಂಡಿತವಾಗಿಯೂ ಈ ಮಾತು ನಮ್ಮ ಜೀವನದ ಒತ್ತಡಗಳನ್ನು ದೂರ ಮಾಡೋಕ್ಕೆ ಅತ್ಯುತ್ತಮ ಮಾರ್ಗ ಆಗಿದೆ. ನಾವು ಕೂಡ ಫಲದ ನಿರೀಕ್ಷೆ ಇಲ್ಲದೆ ನಮ್ಮ ಕರ್ಮಗಳನ್ನು ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಶ್ಲೋಕದೊಂದಿಗೆ ಸಿಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀಕೃಷ್ಣ.